ಕಾಂತರಾಜು ವರದಿಯ ದತ್ತಾಂಶಗಳಲ್ಲಿ ನಮೂದಾಗಿರುವ ದತ್ತಾಂಶಗಳೆಲ್ಲವೂ ಸುಳ್ಳು. ರಾಜ್ಯ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷ ಜಯಪ್ರಕಾಶ ಹೆಗ್ಡೆ ಅವರ ಮೂಲಕ ಸಲ್ಲಿಕೆಯಾಗಿರುವ ಕಾಂತರಾಜು ವರದಿಯ ದತ್ತಾಂಶಗಳಲ್ಲಿ ನಮೂದಾಗಿರುವ ಗಾಣಿಗ ಸಮಾಜದ ರಾಜ್ಯದ ಜನಸಂಖ್ಯೆ ಕೇವಲ ವಿಜಯಪುರ ಒಂದೇ ಜಿಲ್ಲೆಯಲ್ಲಿ 6 ಲಕ್ಷದಷ್ಟಿದೆ. ಹೀಗಾಗಿ ಈ ವರದಿಯ ದತ್ತಾಂಶಗಳೆಲ್ಲವೂ ಸುಳ್ಳು. ಇದು ಸಮಾಜಕ್ಕೆ ಸಿಗಬೇಕಾಗಿರುವ ಸೌಲಭ್ಯ, ರಾಜಕೀಯ ಸ್ಥಾನಮಾನಗಳನ್ನು ತಪ್ಪಿಸುವ ಹುನ್ನಾರ ಎಂದು ಗದಗ ಜಿಲ್ಲಾ ಗಾಣಿಗ ಸಮಾಜದ ಅಧ್ಯಕ್ಷ ಬಸವರಾಜ ಬೆಂಗಿ ಕಿಡಿಕಾರಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಅಶೋಕ ನವಲಗುಂದ, ನಿಂಗಪ್ಪ ಕೆಂಗಾರ, ಸುರೇಶ ಮರಳಪ್ಪನವರ, ಕೋಶಾಧ್ಯಕ್ಷ ಶರಣಗೌಡ ಪವಾಡಿಗೌಫ್ರ, ಐಎಂ ಕಿರೇಸೂರ, ರಮೇಶ ಮಂದಾಲಿ, ಬಿಎಸ್ ವಡವಟ್ಟಿ, ಪ್ರಕಾಶ ಮುದೋಳ ಸೇರಿ ಹಲವರಿದ್ದರು. ನಾವು ಕಳೆದ 15 ದಿವಸಗಳ ಹಿಂದೆ ಒಂದು ಸಭೆಯನ್ನು ಮಾಡಿದ್ದೇವೆ ಮತ್ತು ಇಲ್ಲಿವರೆಗೆ ಕೇಳಿಬರ್ತಕ್ಕಂಥ ಸಂಗತಿ ಏನಪ್ಪ ಅಂದ್ರೆ, ಇದು ಜಾತಿ ಗಣತಿ ಅಲ್ಲ. ಈ ಮಾತನ್ನು ಈಗಿರ್ತಕ್ಕಂಥ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಈ ಗಣತಿ ಸಮಿತಿ ಅಧ್ಯಕ್ಷ ಇದಾರಲ್ಲ ಜಯಪ್ರಕಾಶ್ ಹೆಗಡೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಜಾತಿ ಗಣತಿ ಅಲ್ಲ ಅಂತಕೊಂಡು ಅವ್ರು ಬಂದು ಹೇಳ್ತಾರೆ. 2 ದಿವಸ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಎಲ್ಲ ಪತ್ರಿಕೆಗಳು ಬಂದಿದೆ. ಅಂದರೆ ಮತ್ತು ಇದು ಯಾವ ವರದಿ? ಇದು ಸಾಮಾಜಿಕ ಶೈಕ್ಷಣಿಕ ವರದಿ. ಇದು ಒಪ್ಕೊಳ್ತಕ್ಕಂಥ ಮಾತು. ಆದರೆ ಅತ್ಯಂತ ಕಠಿಣವಾದ ವಿಚಾರ ಏನಪ್ಪ ಅಂದ್ರೆ, ಈ ಸಮೀಕ್ಷೆ ಸಂಪೂರ್ಣ ಸುಳ್ಳು. ಎಲ್ಲಿಯೂ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಅವ್ರು ಮಾಡಿಲ್ಲ. ಇದಕ್ಕೆ ಯಾಕೆ ನಾನು ಈ ಮಾತನ್ನು ಕಠಿಣ ಅಂತ ಹೇಳಿದ್ದೀನಪ್ಪ ಅಂದ್ರೆ, ಕಾಂತರಾಜ್ ಅವರು ಈ ವರದಿಯನ್ನು ಸಲ್ಲಿಸೋ ಮುಂದೆ ಅವ್ರು ಎಲ್ಲಿ ಸಹಿ ಮಾಡಿಲ್ಲ. ಅವ್ರು ಬೋಗಸ್ ಅಂತಿಕೊಂಡು ಆಗಲೇ ಅವ್ರಿಗೆ ಗೊತ್ತಾಗಿ ಅವರು ಸುಮ್ಮನೆ ಸರ್ಕೊಂಡ್ಬಿಟ್ರು. ಮತ್ತು ಒರಿಜಿನಲ್ ದಾಖಲೆ, ಸಮೀಕ್ಷೆ ಮಾಡ್ತಕ್ಕಂಥ ದಾಖಲೆ ಇವತ್ತಿಗೂ ಎಲ್ಲಿಯೂ ಇಲ್ಲ. ಬಹುತೇಕ ನನ್ನ ಲೆಕ್ಕಾಚಾರದಲ್ಲಿ ನಾವು ಯಾರ ಮೇಲೆ ಅಪಾದನೆ ಮಾಡ್ತೀವಿ ಅಂತಲ್ಲ, ಸ್ಪಷ್ಟಪಡಿಸ್ಲಿಕ್ಕೆ ಅಂದ್ರೆ ಈ ಕಾಂತರಾಜು ವರದಿ ಮಾನ್ಯ ಮುಖ್ಯಮಂತ್ರಿಯವರ ಕೊಠಡಿಯಲ್ಲಿ ದಾಖಲೆ ಇರಬಹುದು. ಯಾಕಂದರೆ ಅವರು ಇದನ್ನು ಅಲ್ಲಗಳಿಕ್ಕೆ ತಯಾರಿಲ್ಲ, ಮುಖ್ಯಮಂತ್ರಿಗಳು ಇದನ್ನು ಅಲ್ಲಗಳಿಕ್ಕೆ ತಯಾರಿಲ್ಲ. ಅದಕ್ಕೆ ನಮ್ಮ ನೇರ ಅಪಾದನೆ ಏನಪ್ಪ ಅಂದ್ರೆ, ಇದು ಜಾತಿ ವರದಿ ಅಲ್ಲ. ಒಂದನೇದ್ದು ಅವ್ರು ಹೇಳಿದ ಪ್ರಕಾರನೇ. ಇನ್ನು ಎರಡನೇದ್ದು, ಈ ಸಮೀಕ್ಷೆ ಸಾಮಾಜಿಕ ಶೈಕ್ಷಣಿಕ ಇರಬಹುದು, ಆದರೆ ಒಟ್ಟಾರೆ ಕರ್ನಾಟಕದ ಸಮೀಕ್ಷೆ ಅಲ್ಲ. ತಾವು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಮಗೆ ಯಾವ ರೀತಿ ಬೇಕೋ ಆ ರೀತಿ ಬಳಸಿಕೊಂಡಿದ್ದಾರೆ. ಇದಕ್ಕೆ ಇನ್ನೂ ಹಲವಾರು ದಾಖಲೆಗಳು ನಾವು ನಿಮಗೆ ಸಲ್ಲಿಸ್ತಾ ಇದ್ದೇವೆ. ಈಗ ನಮ್ಮ ಗಾಣಿಗ ಸಮಾಜದಲ್ಲಿ ನಾವು ಹಿಂದೆ ಕಳೆದ 20 ವರ್ಷಗಳ ಹಿಂದೆ ನಾವು 40 ಲಕ್ಷ ಇದೆ ಅಂತಿಕೊಂಡು ನಾವು ಸಮೀಕ್ಷೆ ಮಾಡ್ತಿದ್ವಿ. ಅದನ್ನು ಸರ್ಕಾರನ ಅವಾಗ ಒಪ್ಕೊಂಡಿತ್ತು. ಅವರಿಗೆ ನಾವು ಮಾಡಿದ ದಾಖಲೆ ಬೇಕಾದ್ರೆ ಇಲ್ಲದ ನಿಮಗೆ ಕೆಲವು ದಾಖಲೆ ಮೇಲೆ ತೋರಿಸ್ಬೇಕಾರೆ. ನಂತರ 10-15 ವರ್ಷ ಆದ ನಂತರ ಸಹಜವಾಗಿ ಈಗ 50 ಲಕ್ಷ ನಮ್ಮ ಅಂದಾಜು ಜನಸಂಖ್ಯೆ ಅಂತಕ್ಕಂಥದ್ದು ನಮಗೆ ಖಾತ್ರಿ ಐತಿ. ನಾವು ಸರ್ಕಾರಕ್ಕೆ ಸವಾಲು ಹೊಡ್ತೀವಿ. ಅವರು ಏನಾದರೂ ನಮಗೆ ಒಂದು ತಾಲೂಕೆ ಕೊಡಲಿ, ಒಂದು ಜಿಲ್ಲೆನ ಕೊಡಲಿ, ಒಂದು ಗ್ರಾಮನ ಕೊಡಲಿ, ಅವರ ದತ್ತಾಂಶವನ್ನು ನಮಗೆ ಕೊಟ್ಟರೆ, ಅವ್ರ ಡಾಟಾ ನಮಗೆ ಕೊಟ್ಟರೆ, ನಾವು ಬಹಿರಂಗವಾಗಿ ಅಧಿಕಾರಿಗಳೊಂದಿಗೆ ಮತ್ತು ನಮ್ಮ ಸಮಾಜ ಪ್ರಮುಖರೊಂದಿಗೆ ಚರ್ಚೆ ಮಾಡಿ ನಾವು ಅವರ ದಾಖಲೆ ಸುಳ್ಳು ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ, ಹೇಳಿಕೆ ಸಿದ್ಧರಿದ್ದೇವೆ. ಮತ್ತು ದಾಖಲಾತಿ ಅಂದರೆ ಏನು? ಅವ್ರಿಗಿರ್ತಕ್ಕಂಥ ದಾಖಲಾತಿ ಇವತ್ತು ಆಧಾರ್ ಕಾರ್ಡ್ ಇಲ್ಲ, ಈ ಸಮೀಕ್ಷೆಯಲ್ಲಿ ಫೋನ್ ನಂಬರ್ ಇಲ್ಲ, ಮತ್ತು ಅದು ದಾಖಲಾತಿ ಹೆಂಗಾಗ್ತದೆ? ನಾವು ಬೇಕಾದ್ರೆ ಫೋನ್ ನಂಬರು ಆಧಾರ್ ಕಾರ್ಡು ಎರಡನ್ನೂ ಒಟ್ಟಿಗೆ ಕೊಡಲಿಕ್ಕೆ ಸಿದ್ಧರಿದ್ದೇವೆ. ಒಟ್ಟಿಗೆ ಅವ್ರು ಯಾವ ಬೇಕಾದ ಹಳ್ಳಿ ಕೊಡಲಿ, ನಮಗೆ ಕರ್ನಾಟಕದ ಯಾವುದೇ ಹಳ್ಳಿ ಕೊಡಲಿ, ಯಾವುದೇ ತಾಲೂಕು ಕೊಡಲಿ, ಅಲ್ಲಿ ನಮ್ಮ ದಾಖಲಾತಿಯನ್ನು ನಾವು ಪ್ರಸ್ತುತಪಡಿಸಲಿಕ್ಕೆ ನಮ್ಮ ಅಧ್ಯಕ್ಷರೊಂದಿಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ನಾವು ಸಿದ್ಧರಿದ್ದೇವೆ. ಇನ್ನು ಕೊನೆಯದಾಗಿ ಅವ್ರು ಹೇಳ್ತಾರೆ, ನಾವು ದತ್ತಾಂಶ ನಮ್ಮ ಕಡೆ ಇದಾವೆ ಅಂತಿಕೊಂಡು ಇಲ್ಲಿ ಏನು ನಾವು ಕೂತಿದ್ದೇವಲ್ಲ, ನಾವು ಮನೆ ಮುಟ್ಟಿನೂ ಚರ್ಚೆ ಮಾಡಿದ್ದೇವೆ. ಯಾರ ಮನೆಗೂ ಎಲ್ಲಿನೂ ಸಮೀಕ್ಷೆ ಬಂದಿಲ್ಲ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಕುಂತವ್ರು ಏನು ನಾವಿದೆಲ್ಲ ಪ್ರಮುಖರು, ಅಧ್ಯಕ್ಷರು, ಸೆಕ್ರೆಟರಿಗಳು, ನಮ್ಮ ರಾಜ್ಯಾಧ್ಯಕ್ಷರು, ಕಟ್ಟಡ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಮನೆಗಂತೂ ಯಾರಿಗೂ ಬಂದಿಲ್ಲ ಅವರು. ನಾವು ಇದನ್ನು ಸ್ಪಷ್ಟಪಡಿಸ್ತೀವಿ. ಹೀಗಾಗಿ ಈ ಜಾತಿ ಗಣತಿ ಅಂತಕ್ಕಂಥದ್ದು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಆಂತರಿಕ ಸರ್ಕಾರದ ರಕ್ಷಣೆಗಾಗಿ
ಮಾಡಿರ್ತಕ್ಕಂಥ ಒಂದು ಸುಂದರ ನಾಟಕ ಅಷ್ಟೇ ಇದು. ಇದನ್ನು ನಾವು ಯಾರೂ ಒಪ್ಪೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟಪಡಿಸಿ ಹೊಸದಾಗಿ ಜಾತಿ ಗಣತಿ ಮಾಡೋದಿದ್ದರೆ ನೀವು ಇದೇ ವರ್ಷ ಪ್ರಾರಂಭ ಮಾಡಿರಿ. ಹೊಸದಾಗಿ ಕಮಿಟಿ ಮಾಡಿರಿ, ಸಮಿತಿ ಮಾಡಿರಿ, ಅದನ್ನು ಬಹಿರಂಗಪಡಿಸ್ರಿ. ಎಂದ ತಾಲೂಕಿಗೆ ಯಾವ ತಾಲೂಕಿಗೆ ಎಂದು ಬರ್ತಾರ, ಯಾವ ಜಿಲ್ಲೆಗೆ ಯಾವ ಬರ್ತಾರ, ಬಹಿರಂಗಪಡಿಸಿ ಸಮೀಕ್ಷೆ ಮಾಡಿರಿ. ಅದನ್ನು ನಾವು ಒಪ್ಕೊಳ್ತೀವಿ. ಇದನ್ನಂತ ನಾವು ಎಂದೂ ಒಪ್ಪೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಜಾತಿಯ ಜನಗಣತಿಯನ್ನು ರಾಜ್ಯ ಸರ್ಕಾರ ಮಾಡಿದ್ದು ಸಂವಿಧಾನದ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಅವ್ರು ಮಾಡಿದ್ದು ಜಾತಿ ಜನಗಣತಿನೇ, ಆದರೆ ಹೆಸರು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ. ಒಂದು ಹಿಂದುಳಿದ ಆಯೋಗ ಹಾವನೂರು ಆಯೋಗದಿಂದ 1978 ವೆಂಕಟಸ್ವಾಮಿ ಆಯೋಗ, ಹಾಗೆ ಚಿನ್ನಪ್ಪ ರೆಡ್ಡಿ ಆಯೋಗ 1995ರಲ್ಲಿ ಬಂದಂಥ ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲಿ ಸೀರಿಯಲ್ ನಂಬರ್ 78 ಗಾಣಿಗ ಸಬ್ ಗ್ರೂಪ್ 5 ಅದಾವೆ. ನಿಮ್ಗೆ ಕಾಪಿ ಕೊಟ್ಟಿದ್ದೀವಿ. ಅದರ ಗಾಣಿಗ, ತೇಲಿ, ಗಾಂಡ್ಲ, ವನಿಯನ್, ಜ್ಯೋತಿನಗರ ವೈಶ್ಯ. ಇದು ಯಾವಾಗ ಹಾವನೂರು ಆಯೋಗದಿಂದ ಬಂದದ್ದು. ಚಿನ್ನಪ್ಪ ರೆಡ್ಡಿ ಈಗ ಸದ್ಯ ಪ್ರಸ್ತುತಿ ಇರುವಂಥದ್ದು ಚಿನ್ನಪ್ಪ ರೆಡ್ಡಿ ಆಯೋಗ 1995ರಿಂದ ಇಲ್ಲಿವರೆಗೆ ಅದೇ ಇದೆ. ಇದರಲ್ಲಿ ಒಂದು ಉದಾಹರಣೆ ನೋಡಿ, ಗಾಣಿಗರಲ್ಲಿ 10 ಮಾಡಿದ್ದಾರೆ. ಇದ್ದದ್ದೆಷ್ಟು 5, 10 ಏನು ಮಾಡಿದ್ದಾರೆ? ಗಾಣಿಗ, ಗಾಂಡ್ಲ, ಜ್ಯೋತಿನಗರ ವೈಶ್ಯ, ಜ್ಯೋತಿನಗರ ಪಣ ಗಾಣಿಗ, ನಾವು ಕೇಳಿಲ್ಲ ಇದನ್ನು. ಶಿವಜ್ಯೋತಿ ಪಣ, ಸಪ್ಪಲಿಂಗ, ತಿಲ್ವಳ ತೀಲಿ, ಇವು ಹೆಸರು ಕೇಳಿಲ್ಲ ಅವರು. ಇನ್ನೂ ನಾವು ಯಾರಂತ ನಮಗೆ ಗೊತ್ತಿಲ್ಲ. ಇವ್ರಿಗೆ ಹೆಂಗೆ ಗೊತ್ತಾಯಿತು, ಎಲ್ಲಿಂದ ತೆಗೆದಾರೆ ನಮ್ಗೆ ಗೊತ್ತಿಲ್ಲ. ಮಾತ್ರ ಈ ಥರದ್ದು ನಾವು 5 ಇದ್ದವ್ರನ್ನ 10 ಸಂಖ್ಯೆ ಮಾಡಿ ಬೇರೆ ಬೇರೆ ಸಂಖ್ಯೆ ಅಂತ ಒಡೆದು ಕಳೆದ 30-35 ವರ್ಷದಿಂದ ಇಡೀ ಕರ್ನಾಟಕದಲ್ಲಿ ಗಾಣಿಗ ಸಮಾಜ ಒಂದು ಅನ್ನುವಂಥದ್ದನ್ನು ನಾವು ಸಂಘ ಕಟ್ಕೊಂಡು ಮಾಡ್ಕೊಂಡು ಬಂದ್ವಿ. ಇವರು ಇದನ್ನು ಒಡೆದು ಮತ್ತು 6 ಇದ್ದದ್ದನ್ನು 5 ಇದ್ದದ್ದನ್ನು 10 ಮಾಡಿದ್ದಾರೆ. ಈ ಥರದ ಒಳಗುಂಪುಗಳನ್ನು ಒಡೆಯೋದ್ರ ಮೂಲಕ ಸಂಖ್ಯೆ ಕಡಿಮೆ ಮಾಡೋದು ಒಂದನೇದು. ಎರಡನೇದು, ಅವರು ಜಾತಿ ಜನಗಣತಿ ಮಾಡಲಿಕ್ಕೆ ಅವರಿಗೆ ಅಧಿಕಾರನೇ ಇಲ್ಲ. ಯಾವುದೇ ಒಂದು ದುರುದ್ದೇಶದಿಂದ ಈಗ ನಮ್ಮ ಅಶೋಕ್ ನವಲಗುಂದವ್ರು ಹೇಳಿದ ಹಾಗೆ, ನೀವು ಜಾತಿ ಜನಗಣತಿ ಮಾಡಿದಾಗ 2011ರಲ್ಲಿ 1ರಲ್ಲಿ ಮಾಡಿದಾಗ ಪ್ರತಿಯೊಂದು ನಿಮ್ಗೆ ಏನೇನು ಡಾಟಾ ಕೊಡ್ತೀರಿ ನಿಮ್ಮ ಸಿಗ್ನೇಚರ್ ಮಾಡಿಸ್ಕೊತಾರೆ. ಹೌದಾ? ಇಟ್ ಈಸ್ ಕಂಪಲ್ಸರಿ, ಇಟ್ ಈಸ್ ಅಥೆಂಟಿಕೇಟೆಡ್. ಪ್ರೊಫಾರ್ಮದಾಗ ಸಿಗ್ನೇಚರ್ ಬೇಕು. ನಾವು ಬಿಜಾಪುರದಲ್ಲಿ ಮೊನ್ನೆ ಪ್ರೆಸ್ ಮೀಟ್ ಮಾಡಿದರು. 1,000 ಜನ ಕೇಳಿದ್ರು, ಒಬ್ಬರು ಸಿಗ್ನೇಚರು ಯಾರು ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳಿದರು. ಈಗ ನಾವು ಅದನ್ನ ಹೇಳ್ತೇವೆ, ನಾವು ಎಲ್ಲ ಕಡೆ ಕೇಳ್ಕೊಂಡಿವಿ, ಯಾರ ಮನೆಗೂ ಬಂದಿಲ್ಲ. ಹಾಗಾದರೆ ಇದು ತಯಾರಾಗಿದ್ದಿಲ್ಲೇ? ನಮ್ಗೆ ಅದೇ ಪ್ರಶ್ನೆ ಬಂದಿದ್ದು. ಯಾರ ಮನೆಗೂ ಬರಲ್ದೇನೆ ಆ ಪ್ರಫಾರ್ಮಾದಲ್ಲಿ ತುಂಬಿ ಅವ್ರ ಸಿಗ್ನೇಚರ್ ತೊಗೊಳ್ಳೆ ತಯಾರಾಗಿದ್ದಿಲ್ಲ? ನಮಗೆ ಪ್ರಶ್ನೆ ಇದೆ. ಅಂದರೆ ಇದು ಕುಕ್ಕಡಪ್ಪ ಅಂತ ಎಲ್ಲೇ ಕುಂತು ತಯಾರು ಮಾಡಿ ಇದು ಬಿಟ್ಟಂಥ ವರದಿ. ಇದು ವೈಜ್ಞಾನಿಕವಾಗಿ ಅಲ್ಲ. ನಾವು ವೈಜ್ಞಾನಿಕವಾಗಿ ಮಾಡಿದ್ರೆ ಪ್ರಫಾರ್ಮ ತೊಗೊಳ್ರಿ, ಇನ್ನೊಂಬರ್ರಿ, ನಾವು ನಮ್ಮ ಸಮಾಜದವರು ಎಲ್ಲರಿಗೂ ಹೇಳ್ತೀವಿ, ಯಾರ್ಯಾರು ಬರ್ತೀರಿ ಅವ್ರ ಸಿಗ್ನೇಚರ್ ತೊಗೊಳ್ರಿ, ನೀವು ಅದನ್ನು ಅಪ್ಡೇಟ್ ಮಾಡಿರಿ. ಎಸ್, ಇಟ್ ಈಸ್ ಅಕ್ಸೆಪ್ಟೆಡ್. ಆನಂತರ ಇದು 15 ವರ್ಷದ ಹಿಂದಲ್ದು. 15 ವರ್ಷದ ಹಿಂದಲ್ದು ಈಗ ಪ್ರಸ್ತುತಿ ಇದೆಯಾ? ಜನಸಂಖ್ಯೆ ಎಷ್ಟಾಗಿರ್ತೈತೆ ಅಂತ ಅವೈಜ್ಞಾನಿಕ, ಅಪ್ರಸ್ತುತ ಹೆಸರು ತಪ್ಪನ್ನು ಬಳಸಿ ಜಾತಿಯ ಜನಗಣತಿಯನ್ನು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೆಸರನ್ನು ಹೆಡ್ಡಿಂಗ್ ಚೇಂಜ್ ಮಾಡಿ ಇದನ್ನು ಮಾಡಿದ್ದು ನಿಜವಾಗಲೂ ಸಮಾಜಕ್ಕೆ ಅನ್ಯಾಯ ಮಾಡಿದಂತಾಗಿದೆ. ಇದನ್ನು ನಾವು ಉಗ್ರವಾಗಿ ವಿರೋಧ ಮಾಡ್ತೀವಿ. ಒಂದು ವೇಳೆ ಇದನ್ನು ಜಾರಿ ಅಂತಂದ್ರೆ ನಾವು ಕೋರ್ಟಿಗೆ ಅಂತೂ ಹೋಗೋದು ಗ್ಯಾರಂಟಿ. ಯಾಕಂದ್ರೆ ನಮ್ಮ ಮನೆಗೆ ಬಂದಿಲ್ಲ ಸಿಗ್ನೇಚರ್, ನಾವು ಕೋರ್ಟಿಗೆ ಹೇಳ್ತೀವಿ ನಮ್ಮ ಸಿಗ್ನೇಚರ್ ತೋರಿಸ್ರಿ ಅಂತ ಹೇಳ್ಬೇಕಲ್ಲ, ಅವರು ತೋರಿಸ್ಬೇಕಲ್ಲ. ಯಾರು ತೋರಿಸ್ರೆ? ಎಷ್ಟು ಮಂದಿ ಗಾಣಿಗಾರ ಇದ್ದಾರೆ? ನಾವು 40 ಲಕ್ಷ ಅಂತ ಹೇಳ್ತೀವಿ. ಯಾರ ಮನೆಗಾರ ಹೋಗಿರ್ಬೇಕಲ್ಲ, ಸಿಗ್ನೇಚರ್ ತೋರಿಸ್ಬೇಕಲ್ಲ. ತೋರಿಸಿಲ್ಲ, ಮತ್ತು ಸಿಗ್ನೇಚರ್ ತೋರಿಸಿಲ್ಲ ಅಂದರೆ ಕೋರ್ಟ್ ಏನು ಹೇಳ್ತದೆ? ನಿಮ್ಮ ಮನೆಗೆ ಬಂದಿಲ್ಲ, ಹಂಗಾರೆ ನಮ್ಮ ಮನೆಗೆ ಬರಲ್ದಾನ ನಿಮಗೆ ಹೆಂಗೆ ಗೊತ್ತಾಯಿತು ನಾವು ಗಾಣಿಗಾರ ಅಂತ? ನಮ್ಮ ಆರ್ಥಿಕ ಪರಿಸ್ಥಿತಿ ನಿಮ್ಗೆ ಹೆಂಗೆ ಗೊತ್ತಾಯಿತು? ನಾವು ಏನಿದೆ ನಿಮ್ಗೆ ಹೆಂಗೆ ಗೊತ್ತಾಯಿತು? ಮನೆಯಲ್ಲಿ ನಾವು 8 ಜನ ಇದ್ರೆ ನಿಮ್ಗೆ ಹೆಂಗೆ ಗೊತ್ತಾಯಿತು? ಅದನ್ನೇ ನಾವು ಕೇಳ್ತಾ ಇರೋದು. ಇಡೀ ಕರ್ನಾಟಕದ 31 ಜಿಲ್ಲೆಯಲ್ಲಿ ನಾವೆಲ್ಲರಿಗೂ ಕೇಳಿದ್ವಿ, ಇಲ್ಲ ನಮ್ಮ ಮನೆಗೂ ಬಂದಿಲ್ಲ, ನಮ್ಮ ಮನೆಗೂ ಬಂದಿಲ್ಲ. ನಮಗಿಂತ ನಿಮಗಿನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಇರ್ತೈತಿ ಇದ್ರ ಬಗ್ಗೆ. ನಮ್ಮ ಸಮಾಜ ವತಿಯಿಂದ ನಾವೇನು ಹೇಳಿದ್ರೆ, ನಮ್ಮ ಸರಿಯಾಗಿ ಇದು ಮಾಹಿತಿ ಅವ್ರು ಕಲೆಕ್ಟ್ ಮಾಡಿಲ್ಲ, ಲೆಕ್ಕಾಚಾರ ತಪ್ಪಿದೆ. ನಮ್ಮ ಸಂಖ್ಯೆ 20 ವರ್ಷದಿಂದ ಇತ್ತು,
ಈಗ 45ರಿಂದ 50 ಆಗಿರ್ತೈತೆ, ನಮಗೂ ಸರಿಯಾಗಿ ಗೊತ್ತಿಲ್ಲ, 40 ದಾಟಿದೆ. ಆದರೆ ಇನ್ನೊಮ್ಮೆ ವೈಜ್ಞಾನಿಕವಾಗಿ ಮಾಡಲಿ ಅಂತ ನಮ್ಮೆಲ್ಲ ಒತ್ತಾಯ ಇದೆ. ಇದನ್ನು ತರಬಾರ್ದು, ಜಾರಿ ತರಬಾರ್ದು. ತಂದ್ರೆ ನಾವು ಕೋರ್ಟಿಗೆ ಹೋಗ್ತೀವಿ, ಕೋರ್ಟ್ನಲ್ಲಿ ಹೇಳ್ತೀವಿ ನಮ್ಮ ಸಿಗ್ನೇಚರ್ ತೋರಿಸ್ರಿ ಅಂದರೆ ಅಕ್ಸೆಪ್ಟ್ ಮಾಡ್ತೀವಿ ಅಂತೇಳಿ. ಸಿಗ್ನೇಚರೇ ಇಲ್ಲ, ಆವಾಗ ಸರ್ಕಾರಕ್ಕೆ ಮುಜುಗರ ಆಗ್ತದೆ. ಆಗೋದು ಬೇಡ. ಇದು ವೈಜ್ಞಾನಿಕವಾಗಿ ಇನ್ನೂ ಮಾಡಿ ನಾವು ಏನು ಪ್ರಸ್ತುತ ಏನಿದೆ, ಯಾರ್ಯಾರ ಆರ್ಥಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಏನಿದೆ ಅದನ್ನು ತಗೊಳ್ಳಿ, ಮಾಡಲಿ, ಏನು ಪ್ರಶ್ನೆ ಇಲ್ಲ. ಈಗ ಸರ್ಕಾರ ಹೊರಡಿಸಿದಂಥ ಈ ಒಂದು ಜಾತಿ ಗಣತಿಯಲ್ಲಿ ನಮ್ಮ ಗಾಣಿಗ ಸಮಾಜ ಭಾಳ ಕನಿಷ್ಠ ಮಟ್ಟದಲ್ಲಿ ಅಂಕಿ ಸಂಖ್ಯೆ ತೋರಿಸಿದ್ದಾರೆ. ಬರೀ 6 ಲಕ್ಷದಿಂದ 7 ಲಕ್ಷ ಜನ ಅಂತಂದ್ರೆ ಭಾಳ ಕನಿಷ್ಠ ಆಗ್ತಿದ್ರು. ಈಗೆಲ್ಲ ನಮ್ಮ ಹಿರಿಯರು ಹೇಳಿದಂಥ ಬರೀ ನಮ್ಮ ಜಿಲ್ಲಾದಾಗ 3 ಲಕ್ಷ ಐತಿ, ಬರೀ ನಮ್ಮ ಬಿಜಾಪುರ ಜಿಲ್ಲಾ ಹೋದ್ರೆ ಒಂದು 6-7 ಲಕ್ಷ ರೂಪಾಯಿ ಜನಸಂಖ್ಯೆ ನಮ್ಮ ಸಮಾಜ ಐತಿ. ಭಾಳ ಹಾಗಾದ್ರೆ ಇಷ್ಟು ಕನಿಷ್ಠ ನಮ್ಮ ಜನಸಂಖ್ಯೆ ಇದ್ರೆ ಈ ಜೈನ್ ಹಾಗೂ ಕ್ರಿಶ್ಚಿಯನ್ಕಿಂತ ಕಡಿಮೆ ಆಯ್ತಲ್ಲ. ಹಾಗಾದ್ರೆ ನಮ್ಮನ್ನು ಅಲ್ಪಸಂಖ್ಯಾತರಂತ ಟ್ರೀಟ್ ಮಾಡಿಬಿಡನ್ರಿ ಈ ಜಾತಿದ್ರೊಳಗೆ. ಇಲ್ಲಾಂದ್ರೆ ಸರಿಯಾಗಿ ನಮ್ಮ ಇಲ್ಲಿ 8 ನಮ್ಮೊಳಗೆ ಒಳಪಂಗಡಿ 8 ಇದು ಮಾಡಿದ್ವಿ. ಡಾಕ್ಟರ್ ತೋರಿಸಿರಲ್ಲ ಆ ಪ್ರಕಾರ ಅವನ್ನೆಲ್ಲನೂ ಕೂಡಿಸಿ ಕ್ಲಬ್ ಮಾಡಿ ಒಂದು ಗಾಣಿಗಂತೂ ಒಂದು ತೋರಿಸ್ಬೇಕು. ಉಳಿಕೆದೆಲ್ಲ ಸಮಾಜದ ಹೆಂಗೆ ಮಾಡಿದಾರೆ ಅವರು, ಎಲ್ಲವನ್ನು ಒಳಪಂಗಡ ಕೂಡಿಸಿ ಒಂದು ಟೋಟಲ್ ಆಗಿ 46,000 36,000 ಹಿಂಗೆ ತೋರಿಸಿದಾರೆ. ನಮ್ಮ ಗಾಣಿಗದವ್ರು ಹಂಗೆ ಮಾಡಿಲ್ಲ. ಬರೀ ಗಾಣಿಗ ಅಂತ ಒಂದು ಯಾವುದೋ ಒಂದು ತೋರಿಸಿ 5-6 ಲಕ್ಷ ತೋರಿಸಿ ಭಾಳ ಕನಿಷ್ಠ ತೋರಿಸಿದಾರೆ. ಇದಕ್ಕೆ ನಮ್ಮ ವಿರೋಧ ಐತಿ. ಇದನ್ನು ಇನ್ನೊಂದು ಸರಿಯಾಗಿ ಜನಗಣತಿ ಮಾಡಿ ಎಲ್ಲ ನಮ್ಮ ಒಳಪಂಗಡ ಸಜ್ಜನರಿರ್ಬೋದು, ಕರೆಗಾಣಿಗರಿರ್ಬೋದು, ಜ್ಯೋತಿಗಾಣಿರ್ಬೋದು, ತೈಲಿ ಅಂತ ಸುಮಾರು 8 ಏನು ನಮ್ಮ ಒಳಪಂಗ ಎಲ್ಲರೂ ಸೇರಿಸಿ ಒಂದು ಗಾಣಿಗಂತ ಮಾಡಿ ಅದನ್ನು ನಮ್ಮ OBC ಒಳಗೆ ಕನ್ಸಿಡರ್ ಮಾಡಿಕೊಂಡು ನಮ್ಮ ಸಮಾಜ ಸಿಗಬೇಕಾದ ಸಹಾಯ ಸವಲತ್ತನ್ನು ನಮ್ಮ ಸಮಾಜಕ್ಕೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ತಿಳಿಪಡಿಸ್ತೀನಿ. ಮತ್ತು ಹೀಗೆ ಮುಂದುವರೆದ್ರೆ ನಾವು ಇದಕ್ಕೆ ಉಗ್ರವಾದ ಹೋರಾಟ ಮಾಡ್ತೀವಿ. ಯಾಕಂದರೆ ನಮ್ಮ ಸಮಾಜದಲ್ಲಿ 3-4 ಜನ MLA ಅಷ್ಟೇ ಅದಾರ. ಆದ್ರೆ ಈ ಸರ್ಕಾರದಲ್ಲಿ 70-80 MLA ಆರಿಸಿ ಬರೋಕ್ಕೆ ನಮ್ಮ ಸಮಾಜ ಮುಖ್ಯ ಕಾರಣ ಐತಿ. ಅದನ್ನು ಸರ್ಕಾರ ತಿಳ್ಕೋಬೇಕು. ಮಾನ್ಯ ಮುಖ್ಯಮಂತ್ರಿ ಇದನ್ನು ಗಮನಕ್ಕೆ ಬರಬೇಕದು. ಅವರು ಗಮನಿಸಿ ನಮ್ಮ ಯಾರೋ ಒಬ್ಬರು ನಮ್ಮ ಸಮಾಜದ ಒಬ್ಬ MLAಗಳನ್ನು ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡಿಲ್ಲ. ಹಂಗಾಗಿ ನಮ್ಗೆ ಏನು ಗೊತ್ತಾಗಬೇಕು ನಮ್ಮ ಸಮಾಜಕ್ಕೆ, ಎಲ್ಲ ಅವ್ರಿಗೆ ಒಳಗೊಳಗೆ ಅವ್ರು ಚರ್ಚೆ ಮಾಡ್ಕೊಂಡು ಬಹಿರಂಗಪಡಿಸಿದ್ರೆ ನಮ್ಗೆ ಅನ್ಯಾಯ ಆಗ್ತೈತಿ. ಇದಕ್ಕೆ ನಮ್ಮದು ತಕರಾರು ಐತಿ, ವಿರೋಧ ಐತಿ. ಇದನ್ನು ಇನ್ನೊಮ್ಮೆ ಸರಿಯಾಗಿ ಜನಗಣತಿ ಮಾಡಿ ಇದಕ್ಕೆ ನಮ್ಗೆ ನ್ಯಾಯ ಒದಗಿಸ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿ ನಾನು ವಿನಂತಿ ಮಾಡ್ಕೊತೀನಿ.